ನಾನು ಜೀವನದಲ್ಲಿ ಸೋತಿದ್ದೀನಿ, ಸತ್ತಿಲ್ಲ. ಇದು ಒಂದಿಷ್ಟು ಇನ್ಸ್ಪಿರೇಷನ್ ಆಗುವ ಮಾತುಗಳನ್ನು ಹೇಳಿರ್ತಕ್ಕಂತಹ ದರ್ಶನ್ ಅವರ ಮ್ಯಾನೇಜರ್ ಆಗಿದ್ದಂಥವ್ರು ಮಲ್ಲಿಕಾರ್ಜುನ್ ಅವರು. ಸಾಕಷ್ಟು ಊಹಾಪೋಹಗಳಿತ್ತು. ಮಲ್ಲಿಕಾರ್ಜುನ್ ಅವರು ಮರ್ಡರ್ ಆಗಿಬಿಟ್ಟಿದ್ದಾರೆ, ಸೊ ಅವ್ರು ಬಿಟ್ಟು ಹೋಗಿದ್ದಾರೆ, ಸಾಲ ಮಾಡಿದ್ದಾರೆ, ಈ ಥರದ್ದೆಲ್ಲ ವಿಚಾರಗಳಿಗೆ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ಸರ್ ಒಂದು ಮಾತು ನಿಜಕ್ಕೂ ಇನ್ಸ್ಪಿರೇಷನ್ನು. ನಾನು ಸತ್ತಿಲ್ಲ, ಸೋತಿದ್ದೀನಿ ಅಂದರೆ ವಾಪಸ್ ಬರಬೇಕಂತಂದರೆ ಒಂದಿಷ್ಟು ಮಾತುಗಳನ್ನು ರೆಡಿ ಮಾಡ್ಕೊಂಡು ಬಂದ್ರಿ, ಒಂದಿಷ್ಟು ಬದುಕನ್ನ ಕಥೆ ಹೇಳಿದ್ರಿ. ಏನಾಯ್ತು ಎಕ್ಸಾಕ್ಟಾಗಿ ಈ ಕ್ಷಣಕ್ಕೆ ನಿಮ್ಮ ಮುಂದೆ ಹೇಳೋದಾದ್ರೆ? ಅದನ್ನೇ ಹೇಳ್ಬೇಕಲ್ಲ ಅಲ್ಲ, ನಾವು ಹೋಗ್ಬೇಕಂತಂದ್ರೆ ಏನಾಯ್ತು, ಹೋಗೋಕ್ಕೆ ಏನು ಕಾರಣ ಆಯ್ತು, ಬಿಟ್ಟು ಹೋಗಕ್ಕೆ ದರ್ಶನ್ ಅವ್ರಿಗೆ ಏನು ಕಾರಣ? ಇಲ್ಲಿ ನಾನು ಮಾಡಿಕೊಂಡಿರೋ ಸಾಲ ಸರ್. ಅದನ್ನೇ ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. ನನಗೆ ಬಿಸ್ನೆಸ್ ಹೆವಿ ಡಿಸ್ಟ್ರಿಬ್ಯೂಷನ್ನು, ಪ್ರೊಡಕ್ಷನ್ನು, ಹೋಟೆಲ್ ಬಿಸ್ನೆಸ್ಸು, ಸ್ಯಾನಿಟರಿ ಬೇರೆ ಬಿಸ್ನೆಸ್ಸು, ಮೈನ್ಸಲ್ಲಿ ಎಲ್ಲದರಲ್ಲೂ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಿ ನಾನು ಪ್ರೊಡ್ಯೂಸ್ ಮಾಡಿಬಿಟ್ಟು ಎಲ್ಲ ಕಳ್ಕೊಂಡಿದ್ದೆ. ನನ್ನ ಸ್ವಲ್ಪ ಕಮಿಟ್ಮೆಂಟ್ಸ್ ಭಾಳ ಆಗಿತ್ತು, ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಭಾಳ ಆಗಿತ್ತು. ಅನಿವಾರ್ಯವಾಗಿ ನಾನು ಅದನ್ನು ಫೇಸ್ ಮಾಡೋಕ್ಕಲ್ಲದೆ ಊರು ಬಿಡಬೇಕಾಯ್ತು. ಅದಕ್ಕಿಂತ ಹೆಚ್ಚಿಗೆ ಇದಿಷ್ಟು ದರ್ಶನ್ ಸರಿಗೆ ಗೊತ್ತಾದರೆ ಬೇಜಾರಾಗ್ತಾರೆ ಅಂತಂದು ಅವರು ನನಗೊಂದು ಸಲ ಕಷ್ಟದಲ್ಲಿ ಹೆಲ್ಪ್ ಮಾಡಿದರು. ಪದೇ ಪದೇ ಅವ್ರಿಗೆ ಕೇಳೋದ್ರಲ್ಲಿ ಚೆನ್ನಾಗಿರಲ್ಲ, ಅವ್ರಿಗೆ ಹೆಂಗೆ ಮುಖ ತೋರಿಸೋದು ಅನ್ನೋ ಒಂದು ಮುಜುಗರನೂ ನನಗಿತ್ತು. ಆ ಮೂಮೆಂಟಲ್ಲಿ ನಾನು ಅನಿವಾರ್ಯವಾಗಿ ಊರು ಬಿಡುವಂಥ ಪ್ರಸಂಗ ಬಂತು. ಬಟ್ ನನ್ನ ಪರಿಸ್ಥಿತಿ ಫೇಸ್ ಮಾಡೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನಾನು ಫ್ಯಾಮಿಲಿ ಸಲುವಾಗಿ ನಾನು ಆ ಡಿಸಿಷನ್ ತೊಗೊಂಡೆ. ಆ ಟೈಮಲ್ಲಿ ನಾನು ಇದ್ದು ಫೇಸ್ ಮಾಡಬೇಕಿತ್ತು. ನನಗೂ ಒಂದು ಸಲ ಈಗೂ ಬೇಜಾರಿದೆ. ಹಿಂದೆ ಅದನ್ನು ಎಣಿಕೆ ನೋಡಿದ್ರೆ ಈಗೂ ಬೇಜಾರಿದೆ. ನಾನು ಇದ್ದು ಫೇಸ್ ಮಾಡಬೇಕಿತ್ತು, ಮಾಡಲಿಲ್ಲ. ಅದು ನನ್ನ ಕಡೆಯಿಂದ ಆಗಿರೋ ದೊಡ್ಡ ಮಹಾಪರಾಧ. ಗೊತ್ತಿಲ್ಲ ಸರ್. ವಾಪಸ್ ಬಂದು 3 ದಿನದಲ್ಲಿ ಸಾಯೋ ನಿರ್ಧಾರ ಮಾಡ್ತೀರಿ, ಒಂದು ಮದುವೆಗೆ ಹೋಗ್ತೀರಿ, ಬದುಕನ್ನು ಮತ್ತೆ ಅಂದರೆ ರೀಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತೀರಿ. ಬಟ್ ಇಡೀ ಫ್ಯಾಮಿಲಿನೂ ಬಿಟ್ಟು, ಜನರನ್ನು ಬಿಟ್ಟು ಹೋಗಿದ್ದ ಜರ್ನಿಲಿ ಏನು ಕಲ್ತ್ರಿ ಅನ್ನೋವಂಥದ್ದು? ಹೋಗಿ ಜರ್ನಿಯಲ್ಲಿ ಎಲ್ಲರೂ ಒಳ್ಳೆಯವರು, ನಾನು ಒಬ್ಬನೇ ಕೆಟ್ಟವನು ಅನ್ನಿಸ್ತು ಸರ್. ಅಷ್ಟೇ ನನಗೆ. ಎಲ್ಲರೂ ಸಿಕ್ಕವರೆಲ್ಲ ಒಳ್ಳೆಯವರು ಅನ್ನಿಸ್ತು. ಸುಂದರವಾಗಿದೆ ಅಷ್ಟೇ, ನಾನು ಏನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಅದೇ ನನಗೆ ಇಲ್ಲಿ ಬರೋಕ್ಕೆ ಇನ್ಸ್ಪಿರೇಷನ್. ನಾನು ಹೋಗಿ ಜರ್ನಿಯಲ್ಲಿ ನಾನು ಯಾರನ್ನು ಮೀಟ್ ಆಗಿದ್ದೀನಿ, ಯಾರ ಜೊತೆ ಮಾತಾಡಿದ್ದೀನಿ, ಯಾರ ಜೊತೆ ಕಳೆದಿದ್ದೀನಿ, ಅದು ನನಗೆ ಇನ್ಸ್ಪೈರ್ ಮಾಡ್ತು. ವಾಪಸ್ ಬರಬೇಕು, ಏನೋ ಮಾಡಬೇಕು, ತೀರಿಸಬೇಕು ಅನ್ನೋ ಆ ಗಿಲ್ಟನ್ನು ನನ್ನನ್ನು ಎದ್ದು ಬಿಟ್ಟು ಓಡಿಸಿ ಇಲ್ಲಿ ಕರ್ಕೊಂಡು ಬರೋಂಗೆ ಮಾಡಿದೆ